ಅಜ್ಜಿ ನನ್ನ ಚೈನು ಸಿಗ್ನಿಲ್ಲ ಅತ್ತಾಗೆ ಹುಡ್ಕಿ ಸಾಕಾಯ್ತು. ಸರಿ ಕಂದ್ ಬಿಡು, ನಿನ್ನೆ ಯಾರ್ಲೆ ಬಿಚ್ ಮಡಿಕೊ ಅಂತ ಹೇಳ್ದಾರೆ ಟೇಬಲ್ ಮೇಲೆ. ಹೇಳಿದ್ನ ನಾನು ಇದಕ್ಕೆ ಹಿಂಗೆ ಆಡ್ತಾ ಇದ್ದೀನಿ. ನೀನು ಏನು ಹೇಳಕ್ ಬಂದಿದ್ದೆ ಅದನ್ನ ಹೇಳು. ಏನು ಯಾರ ಮೇಲೆ ಅನ್ಮಾನ್ವ ನಿನಗೆ? ಅನ್ಮಾನ್ವ ಹೇಳು. ಏನು ಅನ್ಮಾನ ಇದ್ರೆ ಹೇಳು. ಇಂಥರ ಮೇಲೆ ನಮ್ಗೆ ಅನ್ಮಾನ ಕಣಜ್ಜಿ ಅಂತವ. ಅದು ಬಿಟ್ಟು ಯಾಕಿಂಗ್ ನಾನು ತಲೆ ತಿಂತಾ ಇದ್ದೀನಿ ನೀನು. ಅಜ್ಜಿ ನನಗೆ ಅನ್ಮಾನ ಆ ಕಾಳಿ ಬಂದಿದ್ಲಲ್ಲ, ಅವಳೇನಾದ್ರು ಕಿತ್ಕೊ ಹೋದ್ಲಾ? ಅಯ್ಯೋ ನಿನ್ನ ಬಾಯಲ್ಲಿ ಮುನ್ನಾಕ ಹೋಗಂಗ ನನಗಿನ ಬುಟ್ಟಿಗೆ. ಅಲ್ಲ ನೀನು ಚಂದಾಗ ಅಂತ ಇದ್ದೀನಿ ನೀನು. ಸರಿ ಬಿಡು. ಅಲ್ಲಕಲೆ ಅವು ಡೈಲಿ ಉಪಯೋಗಿಸೋಕೆ ಅಂದ್ಬಿಟ್ಟೆ ಅದ್ರ 3 kg 4 kg ಚಿನ್ನ ಮಾಡಿಸಿದಾಳಂತೆ. ಹೋಗ ಬರೋಕ್ಕೆ ತಕ್ಕೆ ಅದೇನೋ ಎಲ್ಲ ಹೇಳೋ ಲೆಕ್ಕ ನೋಡ್ರಿ. ನನಗೆ ಗಾಬರಿ ಆಗ್ತದೆ. 10-15 kg ಚಿನ್ನ ಮಡಿಕೊಂಡಿದ್ದಾಳಂತೆ. ಅವಳು ಬಂದು 10 ಗ್ರಾಮ್ ಚಿನ್ನ ಕತ್ಕೊ ಹೋಗಿದ್ದಾಳೆ. ಹೋಗೋಗು ನಿನ್ನ ಮಕ ಮುಚ್ಚ ಅಂತಾರೆ ಯಾರೇ. ಅಲ್ಲ ಸರಿಯಾಗಿ ಹೇಳ್ತಾ ಇದ್ದಿ ಬಿಡು. ನೋಡಕ್ಕಂಗೆ ಅವಳೆ ಅಂತ ಅನ್ಕೊಂಡಿದ್ದಿ. ಅವಳನ್ನ ಹೊಸಿ ಚಿನ್ನ ಮಡಗಿದಾಳೆ. 10-15 kg ಚಿನ್ನ ಮಡ್ಗಳವಳು. ನೀನು ಚೆನ್ನಾಗಂತ ಇದ್ದಿ ಬಿಡು. ಇಡೀ ಊರೇ ಹೇಳ್ತದೆ ಅವಳು ತಗಿರೋ ಚಿನ್ನ ಯಾತವೂ ಇಲ್ಲ ಅಂತವೆ. ನೀನೇನು ಹಿಂಗಂತ ಇದ್ದೀನಿ ನೀನು? ಸುಮ್ಮನೆ ಸುಳ್ಳು ಹೇಳಿರ್ಬೇಕು ಅವಳು. ಹಂಗಿದ್ದಿದ್ರೆ ಅವಳು ಆ ಥರ ಇರಕಾಯ್ತಿತ್ತ? ಅಷ್ಟೊಂದು ಚಿನ್ನ ಒಡವೆ ದುಡ್ಡು ಇದ್ದಿದ್ರೆ ಇರೋದು ತೋರ್ಸ್ಕೊಳಕ್ಕೆ ಹೋದಾರೆ ಹೇಳು. ಎಷ್ಟೋ ಚಿನ್ನ ಒಡವೆಗಳನ್ನ ಮೈಮೇಲೆ ಹಾಕಬಿಟ್ಟು ಒಯ್ಗಳು ಗಾಯ ಆಗ್ಬಿಟ್ಟಿಲ್ಲ ಅವಳಿಗೆ. ಚಿನ್ನನೇ ಸೀರೆಯಲ್ಲಿ ಚಿನ್ನ ಮಾಡಿಸ್ಕೊಂಡಿತ್ತಿಲ್ಲ ಅವಳು. ಆಮೇಲೆ ನಾನು ಊರಕ್ಕೆ ಹಾಕಿಲ್ಲ ಅಂದ್ಬಿಟ್ಟು ಹಾಕಲಕ್ಕಿಲಕ್ಕ ಹೋಗು. ಅವಳು ಕತ್ಕೊಳಕ್ಕೆ ಹೋದಾಳೆ. ನಿನ್ನ ಚಿನ್ನವೇ ಚೆಂದಾಗಿ ಹೇಳ್ತಾ ಇದ್ದಿ ಬಿಡು. ನೀನು ಚೆನ್ನಾಗಿ ಮಾತಾಡ್ತೀಯೇ. ಹೋಗು ಎಲ್ಲ ಬಿದ್ದಿರ್ಬೇಕು. ಇಲ್ಲದ್ರೆ ಯಾರೋ ನಿನ್ನ ಮಗಿಗೆ ತಗೊಂಡಿರ್ಬೇಕಾನೆ. ಸರಿ ಕಣಜ್ಜಿ, ನೀವೇ ಚೆನ್ನಾಗಂತ ಇದ್ದೀರಿ. ನನ್ನ ಮಗ ಯಾಕೆ ತಗೊಂಡನು? ನನ್ನ ಮಗ ಕಳ್ಳವ? ಕಳ್ಳನೋ ಸುಳ್ಳನೋ ಬೆಳ್ಳನೋ ನನಗೆ ಗೊತ್ತಿಲ್ಲ. ಸುಮ್ಮನೆ ನಾನು ಸಾಯ್ತಿರ್ಬೇಡ ನೀನು, ಆಯ್ತಾ? ಸುಮ್ಮನೆ ಹೋಗು. ನಾನು ಯಾಕೆ ಹಿಂಗೆ ಲೂಜ್ ಬರ್ಸಿ ನೀನು? ನನಗೆ ಹಾಕೋ ಕಾಳಿ ಮೇಲೆ ಅನ್ಮಾನ. ಬತ್ತಿದ್ಲು ಎಲ್ಲ ತಾವು ಅಷ್ಟೆಲ್ಲ ಇರೋವೆಲ್ಲ ಬಿಟ್ಬಿಟ್ಟು ಇಂಥವು 10 ಗ್ರಾಮ್ ಚೈನ್ ಕದಕ್ಕೆ ಅಲ್ಲ ಎದ್ದಾರು ಅಲ್ಲ. ಅವಳಿಗೆ ಇರೋದು ಮಾತಾಡಬೇಕು, ಇಲ್ಲದವ್ರು ಮಾತಾಡಬಾರ್ದು. ಮಗಳು ರೂಮ್ಗೆ ಹೋಗಿ ಮಗಳು ಮಾತಾಡ್ಸ್ಕೊಬಂದ್ಬಿಟ್ಟು ಬಂದು ನಾನು ತಾವು ಹಾಕೋತಾವು ಕೂತ್ಕೊಂಡವಳು. ಹಂಗೆ ಹೋಗಳೆ ಎದ್ದು ಇನ್ನು ಒಳಕ್ಕೂ ಬರ್ನಿಲ್ಲ. ಕತ್ಕೊಳಕ್ಕೆ ಹೋಗಿದ್ದೆ ನಿನ್ನ ಚೈನ. ಚೆನ್ನಾಗಿ ಮಾತಾಡ್ತೀಯ ಬಿಡು ನೀನುವೆ. ಈಗ ಚೆನ್ನಾಯ್ತು ನಿಂದು ಮಾತುಕತೆ. ಅಲ್ಲ ಅಂತ ನ್ಯಾಯವಾಗಿ ಬುದ್ಧಿ ಕಲಿ ನೀನು. ನೀನೇ ಸರಿಯಲ್ಲ ಬುದ್ಧಿ ಕಲ್ತಿರೋಳು. ನೀರ್ತಿಗೆ ಬೆಂಕಿ ಕಂದರು. ಏನು ಏನೇ? ಸರಿ ಬಿಡಜ್ಜಿ ಆಯಿತು. ಯಾರು ಕತ್ಕೊಳ್ಳಿ ಏನು ಮಾಡಕ್ಕದು? ತರ ಅಂತ ಮಾಡಿಲ್ಲ ಬಂದಿಯಾ ಅಂತ ನಿಮ್ಗೇನವ? ಮಡಿಕತ್ತೀರಿ ಆಳ್ಗೆಡ್ಕತ್ತೀರಿ. ಯಾರು ಹೇಳ್ಬೇಕು ಯಾರು ಕೇಳಬೇಕು ನಿಮ್ಮನ್ನ ಹೇಳು? ಜವಾಬ್ದಾರಿ ಏನಾದ್ರು ಚೂರಾರು ಇದ್ದಿದ್ರೆ ನೀವು ಹಿಂಗೆ ಆಡ್ತಿತ್ತಿಲ್ಲ. ಜವಾಬ್ದಾರಿ ಇಲ್ದ ಮುಖ ಹಿಂಗೆ ನಿಮಗೆ ಆಡೋದು. ಹೋಗೋಗು ಬುದ್ಧಿ ಕಲಿತೀರಿ ಕಣ. ಬುದ್ಧಿಯ ಏನಾದ್ರು ಮಾಡ್ಕೋಗಿ ನಮ್ಗೇನು ಏನೋ ಅಂತೀರಂತಂಗೆ ಆಯಿತು ಕತೆ. ಕಾಳಿ ಮೇಕೆ ಕೇಳ್ತಾಳು. ಕಾಳಿ ಮೇಕೆ ಹೋಗು. ಅವಳು ಅದೆಷ್ಟು ಚಿನ್ನ ಮಡಗಿದಾಳ ಏನೋ. ಯಾರು ಕೊಟ್ಟಾರ ನನ್ಗಿನ್ಬಿಟ್ಟು ನಗ್ಗಿದ್ಬಿಟ್ಟಾರು. ಮತ್ತೆ ಯಾರು ಕೊತ್ಕೊಂಡ್ರಜ್ಜಿ? ನನಗೇನು ಗೊತ್ತು? ನಾನು ಕೇಳೋದು ನೀನು? ನಾನು ಕೇಳೋದು ನನಗೆಲ್ಲ ಗೊತ್ತು. ಚಂದ ಆಯ್ತು ನಿಂದೊಳೆಯ. ನಾನು ಇಷ್ಟು ನಿಮ್ಮ ಮಗನಿಗೆ ತಗೊಂಡಿದ್ದಾನೇನೋ. ಹೋಗಿ ನೋಡೋಗು. ನನಗೆ ಯಾರು ತಗೊಳಕಿಲ್ಲ ಕಣಜ್ಜಿ. ನಾ ತಗೊಂಡನ ಏನೋ ಗೊತ್ತಿಲ್ಲ ಬಿಡಿ. ಯಾರು ತಗೊಂಡಿದ್ದಾರೋ ಏನೋ ಯಾರಿಗೂ ಸಿಕ್ಕಿಲ್ಲ. ಬರ್ತಿಲ್ಲ ಹಾಳಾದ್ರೆ ಹಾಳಾಗ್ಲಿ. ಏನು ಮಾಡೋಕ್ಕದ್ದು? ಅನ್ಕೊಂಡು ಹೋಗು. ಮತ್ತೆ ನೀನು ನನ್ನೇನು ಮಾತಾಡ್ತಿದ್ದೀನಿ? ನನ್ನೇನು ಕೆಣಕಕ್ಕೆ ಬಂದಿದ್ದಿ? ಕೆಣ್ಬಿಟ್ಟು ಉಗಿಸ್ಕೊಳಕ್ಕೆ ಬಂದಿದ್ಯಾ? ಉಗಿಸ್ಕೊಳಕ್ಕೆ ಬಂದಿದ್ಯಾ ಹೇಳು? ನೀನು ಚೆನ್ನಾಗಿ ಆಡ್ತೀಯ ಕಣ. ಹೋಗು. ಸರಿ ಬಿಡಜ್ಜಿ ಆಯಿತು. ರೀ ಏನು ರೀ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಾಗಿತ್ತು. ಏನು ಹೇಳು? ಮತ್ತೆ ಮತ್ತೆ ಏನ್ಲೇ? ಮತ್ತೆ ಒಂದೊಂದು 10 ಗ್ರಾಮ್ ಚೈನ್ ಇತ್ತಲ್ಲ, ಅದು ಹಾಳಾಗದೆ. ಎಲ್ಲ ಹಾಳಾದದು? ಅದು ಎಲ್ಲೋ ಹಾಳಾಯ್ತೋ ಕಾಣಕನ್ರಿ. ನನ್ನ ಇಷ್ಟ ಕಾಳಿ ಬಂದಿದ್ಲಲ್ಲ, ಎಲ್ಲ ಒಮ್ಮೆ ಕತ್ಕೊಂಡೋಗಳೆ. ಮಕನ ಬಡಿಯ ನೀನು ಮೈ ಮೇಲೆ ಗ್ಯಾನಿರು ನಿನಗೆ. ಏನು ಬೋಗುಟ್ಟಿದ್ದೀನಿ ನೀನು? ಅಲ್ಲ ನೀನು ವಾಡ್ಬೆ ಬೇರೆ ಉತ್ತರ ಬೇರೆ ಕೇಳು ನಿನಗೆ. ನಿನ್ನ ಮಡಿಕಳ ಚನ್ಕೆ ನಿನಗೆ. ನಿನ್ನ ಬುದ್ಧಿ ಬೇಡ ಒಂಚೂರುವೆ. ನೀನು ಹೊತ್ತಿಗೆ ಬೆಂಕಿ ಕಂದರು. ಅಲ್ಲ ಅಲ್ಲಿ ಮಾತಡಿಗೆ ಬಿದ್ದಿತ್ತು ತೆಗ್ದು ಬೀರ್ ನಂಗೆ ಬಿಡ್ತೀನಿ. ಹೋಗಿ ಅಲ್ಲ ಅವಳಿಗೇನು ಚಿನ್ನ ಒಡವೆ ಇಲ್ಲ ಅನ್ಕೊಂಡು ನಿಂತ ಬಂದಿಲ್ಲ ಕತ್ಕೊಳ್ಳೋಕ್ಕೆ ಕಳಮ. ಅವಳ ಮೇಲೆ ಕೇಳಿ ಏನಾರು ಮನೆಗೆ ಬಂದವ್ರಿಗೆ ಏನಾದ್ರು ಓಡಿಸ್ಬಿಟ್ಟು ಕಳಿಸ್ಬೇಕು ನೀನು. ಇಲ್ದ ನಿನ್ನ ಮುನ್ಸು ಸಮಾಧಾನ ಹಾಕಿಲ್ವಲ್ಲ. ಹಂಗೆ ಅನ್ಗಿನ್ಬಿಟ್ಟು ಯಾರಿಗಾರಿಯ ಹೋಗಿ ಹೋಗ್ದಾರು ಹೋಗಲಿ. ಬೀರ್ ಮೇಲೆ ಅದೇ ಜ್ಞಾನ ಬೇಡವಾ? ಮಾತಾಡಿದ್ರೆ ಬಿದ್ದದೇನು ಚಿನ್ನ ಕಮ್ಮಿ ರೇಟ್ ಆಗಿದ್ದದ? ಆ ಪಾರ್ಟಿ ರೇಟ್ ಆಗದೆ. ಒಂಚೂರಾರೆ ಜವಾಬ್ದಾರಿ ಅನ್ನೋದಿದ್ದು ನೋಡಿ ನಿನಗೆ. ಜವಾಬ್ದಾರಿ ಇಲ್ಲ ಬಂದು ಮುನ್ನಕ. ಸರಿ ಕಣ್ರಿ. ಸಾರಿ ಹೇಳ್ಬೇಕಾ ನೀವು? ಹೇಳ್ದಾನೆ ಎತ್ ಮಾಡ್ಬಿಟ್ರೆ ನನಗೇನು ಗೊತ್ತಾಗ್ಬಿಟ್ಟದು? ಬೀರ್ ಮೇಲೆ ಯಾಕೆ ನೋಡಕ್ಕೆ ಹೋಗೋಣ ನಾನು? ಹುಡುಕ್ಲಿ ಹೊಸ ಜವಾಬ್ದಾರಿ ಬರಲಿ ಅಂತ ನಾನು ಎತ್ತಿಟ್ಟಿದ ಮೇಲೆ ಹುಡ್ಕುದ್ಮೇಲೆ ಬಂದೇ ಬರ್ತಲ್ಲ ಅಂತಕ್ಕಂತ ಗೊತ್ತಿತ್ತು. ನೀನು ಬೆಂಕಿಕ ಹೋಗು. ಒಂಚೂರು ಜವಾಬ್ದಾರಿ ಮತ್ತೆ ಇಲ್ಲ ನಿನಗೆ. ಬ್ಯಾಡ್ದವ್ರೆಲ್ಲ ಕಲ್ಪನೆ ಮಾಡ್ಕೊಂಡ್ಬೇಕಾರೆ ನಿಮ್ಗೆ ಹೆಂಗೆ ಬೇಕಂಗೆ ಮಾತಾಡ್ತೀಯ ಬೇಕಾರೆ ಅಲ್ವಾ? ಬೇಕಾಗಿರೋ ಒಂದು ಕೆಲಸ ನೀನು ಮಾಡಿಲ್ಲ ನೀನು. ನನಗೆ ಗೊತ್ತಿಲ್ಲ ನಿನ್ನ ಬುದ್ಧಿ ಅಂತದ್ದು ಅಂದ್ಬಿಟ್ಟು ಹೋಗೋಗು. ರೀ ನೀವು ಚೆನ್ನಾಗಿ ಮಾಡಿದ್ರು ಗೊತ್ತಾರಿಲ್ಲ. ನಾನು ಊಟನೂ ಮಾಡಿಲ್ಲ ಗೊತ್ತಾ? ನಾನು ಬರೀ ಅದು ತಡಿಕೊಂಡೆ ನಿಂತೀವಿ. ಎಲ್ಲೋಯ್ತಪ್ಪ ಏನಪ್ಪ ಎಂತಪ್ಪ ಅಂತವ ನಿಮ್ಗೊಂಥರ. ನಿಮಗೆ ಹೇಳ್ಬೇಕ್ತಾನೆ ಇಂಥದ ಬಿದೋಗಿತ್ತಲ್ಲ ಅಂತ ಬೋದ್ಬಿಟ್ಟೆ ಹೇಳಿವ್ರಿ. ಎತ್ತಿ ಬಿರಳಿಗೆ ಇಟ್ಕೊ ಹಿಂಗೆ ಮಡಗಿದ್ಯಲ್ಲ ಅಂತವ. ನಾನು ಎತ್ತಿಡೋದು ಅಂದ್ಕೊಂಡು ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೆ. ಅದು ಯಾವ ಮೈದ ಬಿದ್ದೋಯ್ತು ಬಿದ್ದು ಮಂತಡಿ ಬಿದ್ದಿತ್ತು ಅಂತ ನನಗೇನು ಗೊತ್ತು? ಎತ್ತಿ ಅದು ಮಡಗ್ಬಿಟ್ಟು ನೀವು ಸುಮ್ಮನೆ ಬಿಟ್ರೆ ನಾನು ಅಜ್ಜಿಯವ್ರಿಗೆಲ್ಲ ಆ ಕಡೆ ಕೇಳ್ಕೊಬಂದೀನಿ ಏನಾಯ್ತು ಅಂತವ. ಇನ್ನೊಂದ್ಸತಿ ನಾಳೆ ಜವಾಬ್ದಾರಿ ಕಲಿ ನೀನು. ಬರೀ ನೀನು ಮಾಡೋಂಥದ್ದೆಲ್ಲ ಇಂಥದ್ದೇ ಕಣ. ಹೋಗು ಮನೆಗೆ. ಸುತ್ತುವೆ ಬಿದ್ದಿದೆಯಾ? ಸರಿ ಬಿಡ್ರಿ ಆಯಿತು. ಎಲ್ಲಕ್ಕೂ ಬೈತೀರಿ. ಇಲ್ಲ ಕಲ್ದಳು ಅಜ್ಜಿ ಓಡ ಜೀವ್ರ ಬಿದ್ದೋಗಿತ್ತಂತೆ. ಮಂತಡಿಲಿ ಎತ್ತಿ ಬೀರ್ ಮ್ಯಾಕ್ ಮಡಗಿದಾರಂತೆ. ಕೊಡ್ಬೇಕಂತ ಕೈಗೆ ಸಾಮಾನ್ಯದೊಳ ಹಾಕಿರಕನವ ನೀನು. ಸಾಮಾನ್ಯದೊಳ ಹಾಕಿಲ್ಲ ಮಾತ್ರವ. ಆಲೆ ಅಮ್ಮನ ಮೇಲೆ ಕೇಳ್ತೀಯ ಕಾಳಮ್ಮನ ಮೇಲೆ. ಕದಕ್ಕೆ ಬಂದಿಲ್ಲ ಅವಳು. ಕದಕ್ಕೆ ಬಂದಿದ್ಲಲ್ಲೇ ಚೆನ್ನಾಗಿ ಮಾತಾಡ್ತಿ. ಮನೆಗೆ ಬಂದವ್ರ ಮೇಲೆ ಹೋಗಿ ಓದ್ಬಿಡು. ಯಾರು ಮನೆಗೆ ಬರೋಕ್ಕಿಲ್ಲ ಮೇಲೆ ಇದ್ರಕೊಬಿಡ್ಬೇಕು ಎಲ್ಲವೇ. ಹೋಗೋಗು. ಜಿಮ್ಮ ಟೇಬಲ್ ಮೇಲೆ ಇದ್ದಿದ್ದೆ ಕಾಣೆ ಅಂದರೆ ಮನೆಗೆ ಬಂದವಳು ಅವಳ ಹತ್ರ ಮಾತಾಡಿದವ. ಸಾವಿತ್ರಮ್ಮ ಎಂತ ಮಾತಾಡ್ಲು ಗೊತ್ತಾಯಿ. ಯಾವತ್ತಿನ ಮನೆ ಒಳಗೆ ಬರ್ಬಾರ್ದು ಎದುರ್ಕಾಯ್ತದೆ ಅಂದ್ಲು.
ಮೊದಲು ನೋಡಬೇಕು, ವಿಚಾರಿಸ್ಬೇಕು, ಫೋನ್ ಮಾಡಿ ಕೇಳುವೆ ನಿನ್ನ ಗಂಡನಿಗೆ ಇಲ್ಲಿ ಮಡಗಿದೆ ಟೇಬಲ್ ಮೇಲೆ ಏನಾದ್ರು ಕಂಡಿದ್ದೀರಾ ಅಂತವ ಕೇಳಕ್ಕಾಯ್ತಿಲ್ವಾ? ತಪ್ಪಾಯ್ತು ಬಿಡಜ್ಜಿ, ಇದೊಂದು ಚೆನ್ನಾಗಿ ಕಲ್ತಿದೀಯ ಮಾತ್ರವ. ಸರಿ ಬಿಡಿ ಆಯಿತು. ಬಿಟ್ಟಿದ್ದು ಏನು ಹಿಂಗಾಡೋದಿದ್ದು? ಅಯ್ಯೋ ಹೆಂಗಾರ ಆಡ್ಕೊಳ್ಳಿ ಬುಟ್ಟಾಕೊಳ್ಳೋಣ. ಇದು ಅದನ್ನು ಹಾಸ್ಪಿಟ್ಲಿಗೆ ಚೆಕಪ್ಗೆ ಇರೋದಂತಲ್ಲಪ್ಪ. ನೋವೇ ಫೋನ್ ಮಾಡಿದ್ಲು, ನೀನೇನೋ ಪೂರೈಕೆ ಬಂತಲ್ಲ ನಾಳೆಗೆ ಹಾಸ್ಪಿಟ್ಲಿಗೆ ಚೆಕಪ್ ಅಂತ ಕರ್ಕೊಂಡು ಹೋಗೋಣ ಮೀನಾಕ್ಷಿ. ಸರಿ ಅಜ್ಜಿ ಆಯಿತು, ಕರ್ಕೊಬತ್ತೀನಿ ಬಿಡು. ಮನೇಲಿ ಹೊಡ್ಸ್ಬಿಟ್ಲು ಕಣಪ್ಪ, ಏನು ಹಲ್ದಾಡ್ತಿದ್ಲು ಚೈನು ಅನ್ಕೊಂಡು. ನೀನು ತಾನೇ ಕೊಟ್ಟು ಸಿಕ್ಕಿದ ಮೇಲೆ ತಗೋ ಇಲ್ಲಿ ಬಿಡಿಸಿದ್ಯಲ್ಲ ನೀನು ಅನ್ಕೊಂಡು ಕೊಟ್ಟು ಬಿಡ್ಬೇಕಲ್ವಲ್ಲ. ಹೊಸಿ ತಕ್ಕೋದ್ಲ ಆತರಿಂದ ನಾನು ಊಟ ನೋಡ್ದಂಗೆ ಹುಡುಕ್ಲಿ ಸುಮ್ಕಿರು. ಮತ್ತು ಜವಾಬ್ದಾರಿ ಇಲ್ಲ ಕಣಜ್ಜಿ, ಎಲ್ಲಾಯ್ತು ಅಲ್ಲೆಯ ಏಯ್ ಒಂಚೂರು ಬೇಜವಾಬ್ದಾರಿ ಸಕ್ಕತ್ತಿಗೆ ಅದಕ್ಕೆ ಹುಡುಕ್ಲಿ ಅಂದ್ಬಿಟ್ಟು ನಾನು ಸುಮ್ಮನಾಗಿದೆ. ನಾನೇ ಹುಡುಕ್ಲಿ ಅದು ಎಷ್ಟು ಹುಡ್ಕೊಳ್ಳು ಅಂದ್ಬಿಟ್ಟು ಸಿಕ್ತಾರ ಬಿಡಪ್ಪ. ಇನ್ನು ಇಲ್ದವ್ರು ಇನ್ನು ಯಾರ್ಯಾರ ಮೇಲೆ ಕೇಳೋಣ ನೀನು ಎತ್ತಿ ಕಾಳಿ ಮೇಲೆ ಕೇಳ್ತಾ ಕುಂತಾಳಕಲ್ಲ. ಅವಳಿದ್ದಾಗ ಕೇಳ್ಕೊಂಡ್ಬಿಟ್ರಿ ಏನು ಗತಿ. ಹೋಗಪ್ಪ, ಈ ಬಡ್ಡಿರೋ ಕೊಟ್ಟು ಯಾರು ಹೊಡೆದಾಡೋರು ಹೋಗೋದು ಜೀಜಿ, ತಲೆಗಿರ ಕೆಡ್ಸ್ಕೊಡ್ತಾಳೆ. ಎಲ್ಲನೂ ಏರ್ಸ್ಲ ಪಾತ್ರೆ ಪಗಡೆ ನಾಳೆ ಮನೆಗೆ ಏಳ್ರಲ್ಲ ಅದೇ ಕುಲ್ಲ ಕರ್ತಿದ್ದೀರಿ ಹಳೆ ಮನೆಗೆ ಬರೋಕೆ ಇಷ್ಟ ಇಲ್ಲ ನಿಮಗೆ? ಬೇಡ ಅಂತ ಅಂದ ನಾನು. ಅಲ್ಲೂ ಇರಲಿ ಬಿಡು, ಅಲ್ಲೇ ತಗೊಂಡು ಮುಡಿಕೊಳ್ಳತ್ತೆ. ಅದೇನು ಏನೋ ಇಲ್ಲಿ ನಿದ್ದೆನೆ ಬರೋಕಿಲ್ಲ ಕಣಪ್ಪ ಆತಗೆ. ಯಾವ ಆಸೆ ಇದ್ರು ಏನಾದ್ರೆ ಅಲ್ಲಿ ಚಾಪಾಸ್ಕ ಮನೆಕೊಂಡ್ರು ಆ ಮನೇಲಿ ಇದು ಬತ್ತಿದಾಗ ಇಲ್ಲಿ ಬರೋಕಿಲ್ಲ. ಹೋಗು ಈಗ ಬಂದರೆ ಬರಲಿ, ನೀವು ನಿಮ್ಮ ಊರಿಗೆ ಹೇಳ್ತೀನಿ ತಗೊಂಡು ನಡಿ ಯಾರು ಪಾತ್ರೆ ಪಗಡೆ ಅಲ್ಲಿಗೆ ಅಂತ ಬಂದರೆ ಬರಲಿ, ಬರ್ದರಿರಲಿ. ಆಯ್ಕಿಲ್ಲ ನನಗೆ ಕೂಟ ಎಲ್ಲ ಹೊಡೆದಾಡಕ್ಕೆ ಯಾಕೆ ಬರೋಕಿಲ್ಲ ಅನ್ನೋದು ಬತ್ತಿನ ಅಂತ ಸುಮ್ಕಿರೋ ಓನುವೆ. ಸುಮ್ಮನೆ ಅವಳಪ್ಪ ನಿಮ್ಮ ಓನುವೆ ಎಲ್ಲ ಹೇಗೆ ಬತ್ತಿದಳು. ಯಾರ ನಾನು ಎತ್ತು ಮಾಡಿದ್ವಿ ಭಾನುವಾರ ದಿವಸಕ್ಕೆ ಯಾರು ಸೀಟ್ ಹೋಗಿರ್ಕೊಂಡು ತಗೊಂಡು ಮುಡಿಕಳಿ ಅಲ್ಲಿ ಅಂತ ಅಂದೀನಿ. ಗೋವಿನ ಮಾದೇವ್ ಫೋನ್ ಮಾಡಿದೆ. ಹ್ಞೂ ಮಾಡಿದೆ. ಆಗಿದ್ದಾನಂತಲೇ? ಹ್ಞೂ ಚೆನ್ನಾಗಿದ್ದಾನಂತೆ, ಬರೀ ಕೇಳ್ತಿದ್ದಾರೆ ಹೋಗಿರಿ. ನೋಡ್ತೀನಿ ತಾಡಪ್ಪ, ನೋಡ್ತೀನಿ ತಾಡು. ಹೋಗ್ಬಿಟ್ಟಾರೆ ಬರಬೇಕು, ಯಾಕೋ ಕಣ್ಣು ಕಟ್ತಂಗೆ ಅವನೇ ಕಲ. ಆಗ ಮೈಸೂರಲ್ಲಿರೋನು ಕರ್ದಂಗೆಲ್ಲ ಪಿಸ್ಕರು ಬರೋನು. ಈಗ ಯಾಕೋ ದೂರದಲ್ಲ ಅವನೆಲ್ಲ ಒಂಥರ ಮನ್ಸಿಗೆ ದೂರದಲ್ಲ ಅವನೇ ಅನ್ನಂಗೆ ಆಯ್ತದೆ ಕಲ ಮಗ. ಹೋಗ್ಬಿಟ್ಟಾರೆ ಬರ್ತೀವಿ ಸುಮ್ಕಿರು ಅಂತಿದೆ. ಬರೀ ಕೇಳೋ ಜೀವನ ಅಂತವ ನೋಡದೆ ಇವಳು ಬರೀ ಮೀನಾಕ್ಷಿ ಹೇಳೋಣ ಅಂದ್ಬಿಟ್ಟಂಗೆ ಆಗ್ತಾನೆ. ನೋಡೋದು ನೋವೇ ಬಂದಮೇಲೆ ಓಟ್ ಬರೋಕ್ಕಾಯ್ತದೆ ಅಂತ. ಅವಳು ಬಂದ್ಬಿಡ್ಲಿ, ನೀನು 4 ದಿವಸಕ್ಕೆ ಬಂದಾಳಂತಾರೆ, ಬಂದ್ಮೇಲೆ ಕರ್ಕೊ ಹೋಗ್ತಾಳೆ, ಆಮೇಲೆ ಓಟ್ ಬರೋಕ್ಕಾಯ್ತದೆ. ಸರಿ ಆಯಿತು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗು. ಸರಿ ಅಜ್ಜಿ ಆಯಿತು, ಕರ್ಕೊ ಹೋಗ್ತೀನಿ ಬಿಡು. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಿಯಾ? ಇನ್ನೇನು ಸಮಾಚಾರ? ಆಮೇಲೆ ಇನ್ನೊಂದು, ನಿಮಗೆ ಯಾರು ವೀಡಿಯೋಗಳು ಜಾಸ್ತಿ ಇಷ್ಟ, ಈಗ ಬರ್ತಿರೋ ವೀಡಿಯೋಗಳು ನಿಮಗೆ ಒಪ್ಪಿಗೆ ಆಯ್ತಿದ್ದಾವೋ, ಯಾರು ವೀಡಿಯೋಗಳು ಹೆಚ್ಚು ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈಗ ಮಾಮೂಲಿ ಸೋಬಿತಾ ಅವ್ರದ್ದು, ಇಲ್ಲ ಮಾದೇವಂದು, ಆಮೇಲೆ ಕಾಳಿ ಜಯಕ ನಮ್ಗಳ್ದು ಯಾರು ವೀಡಿಯೋಗಳು ಹೆಚ್ಚು ನಿಮ್ಗೆ ಇಷ್ಟ ಅಂದ್ಬಿಟ್ಟು ನಿಮ್ಮ ಕಮೆಂಟ್ಗಳ ನಮ್ಗೆ ತಿಳಿಸಿದ್ರೆ ನಮಗೂ ವೀಡಿಯೋ ಮಾಡೋಕ್ಕೆ ಸರಿ ಆಗ್ತದೆ ಅಂತಕ್ಕಂಥಪ್ಪ. ಸರಿರಾ? ತಿಳಿಸಿರ ಮತ್ತೆ ನಿಮ್ಗೆ ಯಾವ ಥರ ವೀಡಿಯೋ ಇಷ್ಟ ಏನು ಎಂತು ಅಂತವ ಸರಿ ಕಣ್ರಪ್ಪ. ಹಂಗೆ ನೀವು ಮನಸ್ಸಿಗೆ ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಹಂಗೆ ಬಿರ್ಬಂದು ಹೇಳಿ ಯಾರ್ಯಾರು ವೀಡಿಯೋಗಳು ನಿಮ್ಗೆ ಜಾಸ್ತಿ ಇಷ್ಟ ಏನು ಎಂತು ಅಂತವೆ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ನಮಗೂ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಯ್ತದೆ ಕಣ್ರಪ್ಪ. ಸರಿ ಕಣ್ರಪ್ಪ, ಬರೋಣ ಮತ್ತೆ. ಆಮೇಲೆ ಯಾವ ಥರ ವೀಡಿಯೋಗಳು ನಿಮ್ಗೆ ಇಷ್ಟ ಅಂತವೆ ತಿಳಿಸಿದ್ರೆ ನಮಗೂ ಈ ರೀತಿಲಿ ಮಾಡ್ಬೋದು ಅನ್ನೋದು ಒಂದು ಅಭಿಪ್ರಾಯ ಬರ್ತದೆ. ಸರಿರಾ? ಬರೋಣ ಮತ್ತೆ. ನಮಸ್ಕಾರ.